ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮೊನ್ನೆ ನಾವು ನರ್ಸರಿಗೆ ಹೋಗಿದ್ವಿ, ಒಂದು 10 ವೆರೈಟಿ ಗಿಡಗಳನ್ನ ತಗೊಂಡ್ಬಂದಿದ್ವಿ. ಸೊ ಅದನ್ನ ನಾವು ಇಟ್ಟಿದೀವಿ ಹೊಲಕ್ಕೆ. ಯಾವ್ಯಾವ ಗಿಡ ಮತ್ತೆ ಎಲ್ಲೆಲ್ಲಿ ಇಟ್ಟಿದೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತೆ ಒಂದು 3 ಹೂವಿನ ಗಿಡಗಳು ತಂದಿದೀವಿ, ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ಬೋದು, ಮೊದಲಿಗೆ ನಾವು ಬಿಲ್ವಪತ್ರೆ ಗಿಡ ಇಟ್ಟಿದೀವಿ. ಸೊ ಇದು ಏನಕ್ಕೆ ಇಟ್ಟಿದೀವಿ ಅಂದ್ರೆ, ನಾವು ಇದರಲ್ಲಿ ಬರುವ ಒಂದು ಕಾಯಿಂದ ಬಿಲ್ವ ರಸಾಯನ ಅಂತ ತಯಾರು ಮಾಡಿಬಿಟ್ಟು ನಮ್ಮ ಹೊಲಕ್ಕೆ ಹಾಕ್ಬೋದು. ಇದು ಒಂದೊಳ್ಳೆ ಗೊಬ್ಬರವಾಗುತ್ತೆ ಅಂತ ನಾನು ವಿಡಿಯೋಗಳಲ್ಲಿ ನೋಡಿದ್ದೆ. ಸೊ ಅದಕ್ಕಾಗಿ ಬಿಲ್ವ ಮರ ಇಟ್ಟಿದೀವಿ. ಮತ್ತೆ ಇಲ್ಲಿ ನೋಡ್ಬೋದು, ಒಂದು ಜಂಬೂ ನೇರಳೆ ತಂದಿಟ್ಟಿದೀವಿ. ಇದು ಮತ್ತೆ ನಮ್ಮ ಹೊಲದಲ್ಲೇ ಮೊದಲಿಗೆ 2 ನೇರಳೆ ಗಿಡಗಳು ಇಟ್ಟಿದ್ವಿ. ಸೊ ಅದರಿಂದ ಇದು ಕನಿಷ್ಠ 40 ಅಡಿ ಅಂತರದಲ್ಲಿದೆ. ಈ ರೀತಿಯಾಗಿ ಇಡ್ಬೋದು ನೀವು. ಈ ಸಾಲಿನಲ್ಲಿ ನೋಡೋದಾದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಒಂದು 15 ಅಡಿ ಅಂತರದಲ್ಲಿ ನಾವು ಮೊದಲಿಗೆ ನಾವು ಇಲ್ಲಿ ಮಲ್ಲಿಕಾ ಮಾವಿನಕಾಯಿ ಇಟ್ಟಿದೀವಿ ಇಲ್ಲಿ. ನಂತರ ಒಂದು 15-20 ಅಡಿ ಆದ್ಮೇಲೆ ಒಂದು ಸಪೋಟ ಗಿಡ ಇಟ್ಟಿದ್ದೀವಿ. ಮತ್ತೊಂದು 20 ಅಡಿ ಆದ್ಮೇಲೆ ಒಂದು ಬೇನ್ಸ ಮಾವಿನಕಾಯಿ ಇಟ್ಟಿದ್ದೀವಿ. ಸೊ ಈ ಮಾವಿನಕಾಯಿಗೂ ಮತ್ತೆ ಆ ಮಾವಿನಕಾಯಿಗೂ ಸುಮಾರು 30-40 ಅಡಿ ದೂರ ಇದೆ. ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ಇಡ್ಬೋದು. ನಂತರ ಒಂದು ಆರೆಂಜ್ ಗಿಡ ಇಟ್ಟಿದ್ದೀವಿ ಇಲ್ಲೊಂದು. ಸೊ ಇಲ್ಲೊಂದು ಮಲ್ಲಿಕಾ ಮಾವಿನಕಾಯಿ ಸಹ ಇಟ್ಟಿದ್ದೀವಿ. ಸಾಲಿನಲ್ಲಿ ನಾವು ಒಟ್ಟು 3 ಮಾವಿನಕಾಯಿ ಗಿಡಗಳನ್ನ ಇಟ್ಟಿದ್ದೀವಿ. ಸೊ ಮೊದಲನೇದಾಗಿ ಮಲ್ಲಿಕಾ ಮಾವಿನಕಾಯಿ ಇದೆ, ನೆಕ್ಸ್ಟ್ ಮಿಡಲ್ ಅಲ್ಲಿ ಬೇನಿಸ ಮಾವಿನಕಾಯಿ ಇದೆ, ಕೊನೆಯಲ್ಲಿ ಮತ್ತೆ ಮಲ್ಲಿಕಾ ಮಾವಿನಕಾಯಿ ಇಟ್ಟಿದ್ದೀವಿ. ಆ ಮಾವಿನಕಾಯಿಯಿಂದ ಇನ್ನೊಂದು 20 ಅಡಿಗೆ ಒಂದು ಸಪೋಟ ಸಸಿ ಇಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಪೋಟ ಸಸಿ ಇಟ್ಟಿದ್ದೀವಿ. ನಂತರ ಇಲ್ಲೊಂದು ವಾಟರ್ ಆಪಲ್ ಇಟ್ಟಿದ್ದೀವಿ. ಮತ್ತೆ ಇಲ್ಲಿ ಕೊನೆಯಲ್ಲಿ ಆ ಮಾವಿನಕಾಯಿಗೆ ಜಿಗ್ಜಾಗ್ ರೀತಿಯಲ್ಲಿ ಇಲ್ಲೊಂದು ಬೇನಿಸ ಮಾವಿನಕಾಯಿ ಇಟ್ಟಿದ್ದೀವಿ. ಆ ಕಡೆ ಇರೋದು ಮಲ್ಲಿಕಾ ಮಾವಿನಕಾಯಿ, ಈ ಕಡೆ ಬೇನಿಸ ಮಾವಿನಕಾಯಿ ಇಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಸ್ಟಾರ್ ಫ್ರೂಟ್ ಇಟ್ಟಿದ್ದೀವಿ ಒಂದು. ಮತ್ತೆ ಇಲ್ಲೊಂದು ಮೋಸಂಬಿ ಗಿಡ ಇಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ಬೋದು, ಅಲ್ಲಿ ಬೇನಿಸ ಮಾವಿನಕಾಯಿ ಇಟ್ಟಿದ್ವಿ, ಈಗ ಇಲ್ಲಿ ಮಲ್ಲಿಕಾ ಮಾವಿನಕಾಯಿ ಇಟ್ಟಿದೀವಿ. ಸೊ ಇದ್ರ ನೆಟ್ಟಿಗೆ ನಾವು ಆ ಕಡೆ ಒಂದು ಜಿಗ್ಜಾಗ್ ರೀತಿಯಲ್ಲಿ ಬೇನಿಸ ಇಟ್ಟಿದ್ವಿ. ಸೊ ಇದ್ರ ಲೈನ್ಗೆ ಈಗ ಮಲ್ಲಿಕಾಯಿ ಇದೆ. ನಂತರ ಇಲ್ಲಿ ಸಪೋಟ ಗಿಡ ಇಟ್ಟಿದೀವಿ, ನಡುವೆ 2 ಮಾವಿನಕಾಯಿ ನಡುವೆ 20 ಅಡಿ ದೂರದಲ್ಲಿ. ಮತ್ತೆ ಇಲ್ಲಿ ನಾವು ಬೇನಿಸ ಮಾವಿನಕಾಯಿ ಸಹ ಇಟ್ಟಿದ್ದೀವಿ. ಸೊ ಅಲ್ಲಿ ಇರೋದು ಮಲ್ಲಿಕಾ, ಇಲ್ಲಿ ಬೇನಿಸ. ಸೊ ಈಗ ನಾವು ಮಾವಿನಕಾಯಿಗಳನ್ನ ಯಾವ ರೀತಿ ಇಟ್ಟಿದೀವಿ ಅಂದ್ರೆ, ಸೊ ಇಲ್ಲಿ ಇರೋದು ಬೇನಿಸ ಮಾವಿನಕಾಯಿ, ಇದ್ರ ಪಕ್ಕದಲ್ಲಿ ಇರೋದು ಮಲ್ಲಿಕಾ ಮಾವಿನಕಾಯಿ, ನೆಕ್ಸ್ಟ್ ಮಿಡಲ್ ಇರೋದು ಇಲ್ಲಿ ಮಲ್ಲಿಕಾ ಮಾವಿನಕಾಯಿ, ಸೊ ಅಲ್ಲಿ ಮಿಡಲ್ ಇರೋದು ಬೇನಿಸ ಮಾವಿನಕಾಯಿ, ಅದರ ಮೂಲೆಯಲ್ಲಿರೋದು ಒಂದು ಮಲ್ಲಿಕಾ ಮಾವಿನಕಾಯಿ, ಸೊ ಅದರ ಪಕ್ಕದಲ್ಲಿ ಈ ಕಡೆ ಇರೋದು ಒಂದು ಬೇನಿಸ ಮಾವಿನಕಾಯಿ. ಅಲ್ಲದೆ ನಾವೊಂದು ಚಟ್ನಿಕಾಯಿ ಸಹ ತಂದಿದ್ವಿ. ಸೊ ಅದನ್ನ ನಾವು ಆ ಮಾವಿನಕಾಯಿ ಮತ್ತು ಈ ಮಾವಿನಕಾಯಿಗೆ 30-35 ಅಡಿಯಲ್ಲಿ ದೂರದಲ್ಲಿ ಇಟ್ಟಿದ್ದೀವಿ. ನಂತರ ಇದು ಪಕ್ಕದಲ್ಲೇ ಒಂದು ನಿಂಬೆ ಗಿಡನೂ ಇಟ್ಟಿದ್ದೀವಿ.
ಈ ಕಡೆ ಒಂದು ಮತ್ತೆ ಆ ಕಡೆ ಒಂದು ಸಹ ನಿಂಬೆ ಗಿಡ ಇಟ್ಟಿದೀವಿ. ಸೊ ಒಂದು 10 ವೆರೈಟಿ ಹಣ್ಣಿನ ಗಿಡಗಳು ಇಟ್ಟಿದೀವಿ. ಮತ್ತೆ ಹೂವಿನ ಗಿಡಗಳು ಸಹ ತಂದಿದ್ವಿ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ಕಲರಿನ ದಾಸವಾಳ ಹೂವಿನ ಗಿಡ ಇಟ್ಟಿದೀವಿ. ಇಲ್ಲೊಂದು ದಾಸವಾಳ ಇದೆ, ಇಲ್ಲೊಂದು ದಾಸವಾಳ ಇದೆ. ಸೊ ಇದೊಂದು ಗುಲಾಬಿ ಹೂ, ಇಲ್ಲೊಂದು ಗುಲಾಬಿ ಹೂ ಇದೆ. ನೆಕ್ಸ್ಟ್ ಇಲ್ಲೊಂದು ದಾಸವಾಳ ಹೂ ಇದೆ, ಗಿಡ ಇದೆ. ನೋಡ್ಬೋದು ಇನ್ನು ಸಾಲಿನ ಬದಿಯಲ್ಲಿ ಗ್ಲೇರಿಸಿಡಿಯಾ ಇಡೋ ಪ್ಲಾನ್ ಇದೆ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ.